ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳುತ್ತಿರುವ ವಿಷಯ ಸುಳ್ಳು ಕಥೆಯಲ್ಲ, ಇದು ನಿಜವಾದ ಅಚ್ಚರಿ ಎಬ್ಬಿಸುವ ವಿಷಯ. ಅಲೌಕಿಕ ತಜ್ಞ ಡ್ಯಾನ್ ರಿವೇರಾ ಸಾವಿನ ನಂತರ ಪ್ರೇತಾತ್ಮ ಇದೆ ಎನ್ನಲಾದ ಆನಬೆಲ್ ಗೊಂಬೆ ನಾಪತ್ತೆಯಾಗಿದೆ. ಗೆಟಿಸ್ಬರ್ಗ್ ಹೋಟೆಲ್ ರೂಮಿನಲ್ಲಿ ಡ್ಯಾನ್ ರಿವೇರಾ ಅವರ ಶವ ಪತ್ತೆಯಾಗಿದ್ದು, ಸಾವಿಗೆ ಇನ್ನೂ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಲೌಕಿಕ ವಿಷಯಗಳ ತಜ್ಞ ಡ್ಯಾನ್ ರಿವೇರಾ ಸಾವಿನ ನಂತರ ಪ್ರೇತಾತ್ಮ ಇದೆ ಎಂದು ನಂಬಲಾಗಿದ್ದ ಆನಬೆಲ್ ಗೊಂಬೆ ಹೋಟೆಲ್ ರೂಮಿನಿಂದ ನಾಪತ್ತೆಯಾಗಿದೆ ಎಂದು ವರದಿಯಾಗಿದೆ. 54 ವರ್ಷದ ಡ್ಯಾನ್ ರಿವೇರಾ ಜುಲೈ 13ರಂದು ಗೆಟಿಸ್ಬರ್ಗ್ನ ಹೋಟೆಲ್ ರೂಮಿನಲ್ಲಿ ಸಾವನ್ನಪ್ಪಿದ್ರು. ಡೆವಿಲ್ಸ್ ಆನ್ ದಿ ರನ್ ಅನ್ನೋ ಪ್ರೇತಾತ್ಮ ಪ್ರವಾಸ ಮುಗಿಸಿ ಬಂದ ಮೇಲೆ ಅವರ ಶವ ಸಿಕ್ಕಿತ್ತು. ಇದನ್ನ ಅಲ್ಲಿನ ಕೆಲಸಗಾರರು ನೋಡಿದರು. ನಂತರ ಅವರು ಪೊಲೀಸರಿಗೆ ವಿಷಯ ತಿಳಿಸಿದರು. ಅವರ ಈ ಪ್ರವಾಸದ ಪ್ರಮುಖ ಆಕರ್ಷಣೆ ಆನಬೆಲ್ ಗೊಂಬೆಯಾಗಿತ್ತು. ಡ್ಯಾನ್ ರಿವೇರಾ ಸಾವಿಗೆ ಕಾರಣ ಇನ್ನೂ ತಿಳಿದಿಲ್ಲ. ಮರಣೋತ್ತರ ಪರೀಕ್ಷೆ ವರದಿ 8 ರಿಂದ 10 ವಾರಗಳಲ್ಲಿ ಬರಬಹುದು. ಆದರೆ ರಿವೇರಾ ಅವರ ಈ ಸಾವು ಅನುಮಾನಾಸ್ಪದ ಅಲ್ಲ. ಅವರ ರೂಮಿನಲ್ಲಿ ಅವರು ಒಬ್ಬರೇ ಇದ್ದರು ಅಂತ ಅದರ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಾಥಮಿಕ ತನಿಖೆಗೆ ಬಂದಾಗ ಆನಬೆಲ್ ಗೊಂಬೆ ಆ ರೂಮಿನಲ್ಲೇ ಇರಲಿಲ್ಲ ಅಂತ ಆಡಮ್ಸ್ ಕೌಂಟಿ ಕಾರಣರ್ ಫ್ರಾನ್ಸಿಸ್ ಡ್ಯೂಟ್ರೋ ಹೇಳಿದ್ದಾರೆ. ಇನ್ನು ಆನಬೆಲ್ ಅಂದರೆ ಏನು ಅಂತ ತಿಳಿದುಕೊಳ್ಳೋದಾದರೆ, ಆನಬೆಲ್ ಗೊಂಬೆಯಲ್ಲಿ ಪ್ರೇತಾತ್ಮ ಇದೆ ಎಂದು ನಂಬಲಾಗಿದೆ. 1970ರಿಂದಲೂ ಆನಬೆಲ್ಗೂ ಅಲೌಕಿಕ ಘಟನೆಗಳಿಗೂ ಸಂಬಂಧ ಇದೆ ಅಂತ ನಂಬಲಾಗಿದೆ. ನ್ಯೂ ಇಂಗ್ಲೆಂಡ್ ಸೊಸೈಟಿ ಫಾರ್ ಸೈಕಿಕ್ ರಿಸರ್ಚ್ ವೆಬ್ಸೈಟ್ ಪ್ರಕಾರ 1968ರಲ್ಲಿ ಒಬ್ಬ ನರ್ಸಿಂಗ್ ವಿದ್ಯಾರ್ಥಿನಿಗೆ ಉಡುಗೊರೆಯಾಗಿ ಈ ಆನಬೆಲ್ ಗೊಂಬೆ ಬಂದಿತ್ತು. 1970ರಲ್ಲಿ ಕನೆಕ್ಟಿಕಟ್ನ ನರ್ಸಿಂಗ್ ವಿದ್ಯಾರ್ಥಿನಿ ಡೋನಾಗೆ ಸಿಕ್ಕ ಮೇಲೆ ಆನಬೆಲ್ ಗೊಂಬೆ ಬಗ್ಗೆ ಅನೇಕ ಅಲೌಕಿಕ ಘಟನೆಗಳು ವರದಿಯಾಗಿದೆ. ಪ್ರಸಿದ್ಧ ಅಲೌಕಿಕ ತಜ್ಞರಾದ ಎಡ್ ಮತ್ತು ಲಾರೆನ್ ವಾರೆನ್ ದಂಪತಿ ಪ್ರಕಾರ ಆನಬೆಲ್ ತಾನಾಗೆ ಕೈಯೆತ್ತುತ್ತಿತ್ತು, ಜನರನ್ನ ಹಿಂಬಾಲಿಸುತ್ತಿತ್ತು, ಜನರನ್ನ ಹೆದರಿಸುವ ರೀತಿಯಲ್ಲಿ ಭಯಾನಕ ವರ್ತನೆಯನ್ನ ತೋರಿಸುತ್ತಿತ್ತು ಹಾಗೂ ಒಬ್ಬ ಪೊಲೀಸ್ ಅಧಿಕಾರಿಗೆ ಆನಬೆಲ್ ಗೊಂಬೆ ಚುಚ್ಚಿದೆ ಅಂತಾನೂ ಹೇಳಲಾಗುತ್ತೆ. ಒಬ್ಬ ಪಾದ್ರಿಗೆ ಸಂಬಂಧಿಸಿದ ಕಾರು ಅಪಘಾತಕ್ಕೂ ಈ ಆನಬೆಲ್ ಗೊಂಬೆ ಕಾರಣ ಎಂದು ಹೇಳಲಾಗುತ್ತೆ. 6 ವರ್ಷದ ಆನಬೆಲ್ ಅನ್ನೋ ಸತ್ತ ಹುಡುಗಿಯ ಆತ್ಮ ಈ ಗೊಂಬೆಯೊಳಗಿದೆ ಅಂತ ನಂಬಲಾಗಿದೆ. ಆನಬೆಲ್ ಗೊಂಬೆಯಲ್ಲಿ ಪ್ರೇತಾತ್ಮ ಇದೆ ಅಂತ ವಾದಿಸಿದ ವಾರೆನ್ ದಂಪತಿ ಗೊಂಬೆಯನ್ನ ತಮ್ಮ ಕನೆಕ್ಟಿಕಟ್ ಮ್ಯೂಸಿಯಂಗೆ ಸ್ಥಳಾಂತರಿಸಿದರು. ಈ ಗೊಂಬೆಯೇ ದಿ ಕಾಂಜೂರಿಂಗ್ ಸಿನಿಮಾಗೆ ಸ್ಫೂರ್ತಿ. ಈ ವರ್ಷದ ಆರಂಭದಲ್ಲಿ ಲೂಸಿಯಾನಾದ ಜೈಲ್ ಬ್ರೇಕ್ ಮತ್ತು ಬೆಂಕಿ ಅವಘಡಕ್ಕೂ ಆನಬೆಲ್ಗೂ ಸಂಬಂಧ ಇದೆ ಅನ್ನೋ ಸುಳ್ಳು ಸುದ್ದಿ ಕೂಡ ಹಬ್ಬಿತ್ತು. ಆದರೆ ಆನಬೆಲ್ ಎಂದೂ ನಿಯಂತ್ರಣ ತಪ್ಪಿಲ್ಲ ಅಂತ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಇದೀಗ ಆನಬೆಲ್ ಗೊಂಬೆಯೇ ಕಾಣೆಯಾಗಿದೆ ಎಂಬ ವಿಷಯ ತಿಳಿದು ಇಡೀ ಜಗತ್ತೇ ಶಾಕ್ ಆಗಿದೆ. ತಜ್ಞ ಡ್ಯಾನ್ ರಿವೇರಾ ನಿಧನರಾದ ಹೋಟೆಲ್ ಕೋಣೆಯಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಕಾಣಿಸಿಲ್ಲ. ಇಲ್ಲಿ ಅನುಮಾನಾಸ್ಪದ ಘಟನೆಗಳು ನಡೆದಿರುವ ಬಗ್ಗೆ ಯಾವುದೇ ಸಂಶಯ ಕೂಡ ಬಂದಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ. ಇನ್ನೂ ಕೆಲವು ತಜ್ಞರು ಡ್ಯಾನ್ ರಿವೇರಾರವರ ಸಾವಿಗೂ ಆನಬೆಲ್ಗೂ ಏನಾದರೂ ಸಂಬಂಧ ಇರಬಹುದು ಎಂದು ತಿಳಿಸಿದ್ದಾರೆ. ಇನ್ನೂ ಹಲವು ವರದಿಗಳ ಪ್ರಕಾರ ಆನಬೆಲ್ ಗೊಂಬೆ ಇನ್ನೂ ವಾರೆನ್ ವಸ್ತು ಸಂಗ್ರಹಾಲಯದಲ್ಲೇ ಸುರಕ್ಷಿತವಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಲಿವುಡ್ನಲ್ಲಿ ಆನಬೆಲ್ ಗೊಂಬೆಯನ್ನಿಟ್ಟುಕೊಂಡು ಹಲವು ಸಿನಿಮಾಗಳು ಬಿಡುಗಡೆಗೊಂಡು ಸಕ್ಸಸ್ ಆಗಿವೆ. ಚಿತ್ರವನ್ನು ನೋಡುವಾಗ ಜನರು ಭಯದಿಂದ ಥಿಯೇಟರ್ನಿಂದ ಹೊರಗೆ ಓಡಿ ಬಂದಿರುವ ಘಟನೆಗಳೂ ಸಹ ನಡೆದಿವೆ. ಹಾಗಾಗಿ ಇದು ಅತೀಂದ್ರಿಯ ಶಕ್ತಿನಾ ಅಥವಾ ಕಲ್ಪನೆನಾ ಅಂತ ಇನ್ನೂ ತಿಳಿದು ಬಂದಿಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.